ಬಸ್ ನಂಬರ್ 375 ಚೀನಾದಲ್ಲಿ ಈ ಬಸ್ ನಂಬರ್ ಕೇಳಿದ್ರೆ ಜನ ಭಯಪಡ್ತಾರೆ. ಇವತ್ತಿಗೂ ಅನ್ಸಾಲ್ವ್ಡ್ ಕೇಸ್ ಆಗಿ ಉಳಿದಿದೆ. ಒಂದು ಸಣ್ಣ ಹಿಂಟ್ ಕೂಡ ಸಿಕ್ಕಿಲ್ಲ. ಆ ರಾತ್ರಿ ಈ ಬಸ್ಸಿನಲ್ಲಿ ನಡೆದ ಅಸಲಿ ಕತೆ ಏನು ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಲೆಟ್ಸ್ ಸ್ಟಾರ್ಟ್ ಟುಡೇ ಎಪಿಸೋಡ್ಸ್. ನವೆಂಬರ್ 14, 1995 ಚೀನಾದ ಬೀಚಿಂಗ್ ಸಿಟಿನಲ್ಲಿ ಆ ರಾತ್ರಿ ಬಸ್ ನಂಬರ್ 375 ಯುವಾನ್ ಮೆಂಗ್ಯುವಾನ್ ಬಸ್ ಸ್ಟಾಪ್ ನಿಂದ ಶುರುವಾಗುತ್ತೆ. ಆ ಬಸ್ ಸ್ಟಾಪ್ಗೆ ಅದೇ ಕೊನೆಯ ಬಸ್ ಆಗಿರುತ್ತೆ. ಚಿಯಾಂಗ್ ಶೆರ್ ಕೊನೆಯ ಬಸ್ ಸ್ಟಾಪ್. ಇದನ್ನ ಫ್ರಾಗ್ನೆಂಟ್ ಹಿಲ್ಸ್ ಅಂತ ಕರೀತಾರೆ. ಸೊ ಆ ಬಸ್ಸಿನಲ್ಲಿ ಡ್ರೈವರ್, ಫೀಮೇಲ್ ಕಂಡಕ್ಟರ್ ಮಾತ್ರ ಇದ್ರು. ಅದು ಚಳಿಗಾಲ ಆಗಿದ್ರಿಂದ ತಣ್ಣನೆ ಗಾಳಿ ಬೀಸ್ತಿತ್ತು. ಆ ಗಾಳಿ ತುಂಬಾ ವೇಗವಾಗಿ ಬೀಸ್ತಿತ್ತು. ಬಸ್ ಮುಂದಿನ ಸ್ಟಾಂಪ್ ಕಡೆಗೆ ಹೋದಾಗ ಆ ಸ್ಟಾಂಪಿನಲ್ಲಿ ಒಂದು ಕಾಪಲ್, ಒಂದು ಓಲ್ಡ್ ವುಮೆನ್, ಒಂದು ಹುಡುಗ ಸೇರಿ 4 ಜನ ಬಸ್ ಹತ್ತಿದ್ರು. ಆ ಕಾಪಲ್ ಬಸ್ ಡ್ರೈವರ್ ಹಿಂಭಾಗ ಕುಳಿತುಕೊಂಡ್ರು. ಆ ಬಸ್ ಕತ್ತಲ ರಾತ್ರಿಯಲ್ಲಿ ಹೋಗುತ್ತಿದ್ದ ಸಮಯದಲ್ಲಿ ಸಡನ್ ಆಗಿ ಇಬ್ಬರು ಬಸ್ಸಿಗೆ ಅಡ್ಡಲಾಗಿ ನಿಂತಿದ್ರು. ಬಸ್ ಸ್ಟಾಪ್ ಆಗಿ ಡೋರ್ ಓಪನ್ ಆದ ಮೇಲೆ ಆ ಇಬ್ಬರು ಒಬ್ಬನನ್ನು ಭುಜದ ಮೇಲೆ ಹಾಕಿಕೊಂಡು ಬಸ್ ಹತ್ತಿದ್ರು. ಆ ವ್ಯಕ್ತಿಯ ತಲೆ ಕೆಳಗೆ ಬಾಗಿದ್ದನ್ನ ನೋಡಿದ ಬಸ್ಸಿನೊಳಗೆ ಇದ್ದ ಜನ ಭಯಗೊಂಡ್ರು. ಬಸ್ ಕಂಡಕ್ಟರ್ ಹೇಳಿದ್ರು, ಏನು ಭಯಪಡಬೇಡಿ, ಡ್ರಿಂಕ್ಸ್ ಮಾಡಿದವರು ಬಸ್ ಹತ್ತಾಗ ಈ ರೀತಿ ಆಗುತ್ತೆ ಅಂತ ಹೇಳಿದ್ರು. ಆ ಕತ್ತಲ ರಾತ್ರಿಲಿ ಬಸ್ ಹೋಗುತ್ತಿದ್ದಾಗ ಓಲ್ಡ್ ವುಮೆನ್ಗೆ ಭಯ ಜಾಸ್ತಿ ಆಗುತ್ತೆ. ಜೊತೆಗೆ 4 ರಿಂದ 5 ಸ್ಟಾಪ್ ಆದ ಮೇಲೆ ಕಾಪು ಇಳಿದು ಹೋಗ್ತಾರೆ. ಓಲ್ಡ್ ವುಮೆನ್ಗೆ ಭಯ ಇನ್ನೂ ಜಾಸ್ತಿ ಆಗುತ್ತೆ. ರಸ್ತೆ ಖಾಲಿ ಇರೋದ್ರಿಂದ ಬಸ್ ವೇಗವಾಗಿ ಮೂವ್ ಮಾಡ್ತಾರೆ. ತಣ್ಣನೆ ಗಾಳಿ ಬೀಸ್ತಿರೋದ್ರಿಂದ ವಿಂಡೋಗಳನ್ನ ಕ್ಲೋಸ್ ಮಾಡಿರುತ್ತಾರೆ. ಆದ್ರೆ ಡ್ರೈವರ್ ಪಕ್ಕದ ವಿಂಡೋ ಮಾತ್ರ ತೆರೆದೇ ಇರುತ್ತದೆ. ಬಸ್ ವೇಗವಾಗಿ ಮುಂದಕ್ಕೆ ಹೋಗ್ತಿರುತ್ತೆ. ಜೊತೆಗೆ ಅದೇ ವೇಗದಲ್ಲಿ ಗಾಳಿ ಕೂಡ ಜೋರಾಗಿ ಬೀಸ್ತಿರುತ್ತೆ. ಬಸ್ ಹತ್ತಿದ್ದ ಆ 3 ಏನು ಮಾತಾಡದೆ ಕೂತಿದ್ರು. ಅದರಲ್ಲಿ ಒಬ್ಬ ತಲೆ ಕೆಳಗೆ ಬಾಗಿದ್ದು, ಇನ್ನೂ ಕೂಡ ತಲೆ ಎತ್ತಲಿಲ್ಲ. ಅವರೆಲ್ಲ ಚೈನೀಸ್ ಡ್ರೆಸ್ ಹಾಕಿದ್ರು. ಅದು ಒಳ್ಳೆ ಟ್ರೆಡಿಷನಲ್ ಆಗಿ ಕಾಣುತ್ತಿತ್ತು. ಬಸ್ ವೇಗವಾಗಿ ಹೋಗೋ ಸಮಯದಲ್ಲಿ ಸಡನ್ ಆಗಿ ಓಲ್ಡ್ ವುಮೆನ್ ಕಿರುಚಾಟ ಶುರುವಾಗುತ್ತೆ. ಕಂಡಕ್ಟರ್ ಬಂದು ಏನ್ ವಿಷಯ ಅಂತ ಕೇಳ್ತಾರೆ. ಓಲ್ಡ್ ವುಮೆನ್ ಆ ಹುಡ್ಗನ ಕಡೆ ತೋರಿಸಿ, ನನ್ನ ಪರ್ಸ್ ಕಳ್ಳತನ ಮಾಡಿದ್ದಾನೆ, ಇಲ್ಲೇ ನಿಲ್ಲಿಸಿ, ಇವನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತೀನಿ. ತಕ್ಷಣವೇ ಡ್ರೈವರ್ ಬಸ್ ಸೈಡ್ಗೆ ಹಾಕ್ತಾನೆ. ಆ ಓಲ್ಡ್ ವುಮೆನ್ ಹುಡ್ಗ ಇಬ್ಬರನ್ನ ಬಸ್ನಿಂದ ಕೆಳಗೆ ಇಳಿಸಿ ಬಸ್ ಮುಂದಕ್ಕೆ ಹೋಗುತ್ತೆ. ಬಸ್ಸಿನಿಂದ ಇಬ್ಬರು ಇಳಿದ ಮೇಲೆ ಆ ಹುಡುಗ ಅಜ್ಜಿ ಮೇಲೆ ಕಿರುಚಾಟ ಶುರು ಮಾಡುತ್ತಾನೆ. ಆದರೂ ಸಹ ಬಸ್ ಮುಂದಕ್ಕೆ ಹೋಗೋ ತನಕ ಆ ಅಜ್ಜಿ ಹುಡುಗನನ್ನು ಹೊಡೆಯುತ್ತಿರುತ್ತಾಳೆ. ಆ ಹುಡುಗ ಹೇಳ್ತಾನೆ, ಅಜ್ಜಿ, ನಾನು ನಿನ್ನ ಪರ್ಸ್ ಕದ್ದಿಲ್ಲ, ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ, ನನ್ನ ನಂಬಿ ಅಂತ ಹೇಳ್ತಾನೆ. ನೋಡ್ ಹುಡುಗ, ನೀನು ಪರ್ಸ್ ಕದ್ದಿಲ್ಲ, ನನ್ನ ಪರ್ಸ್ ನನ್ನ ಹತ್ತಿರನೇ ಇದೆ, ಆದ್ರೆ ಇವತ್ತು ನಿನ್ನ ಪ್ರಾಣ ಕಾಪಾಡಿದ್ದೀನಿ. ಆಗ ಆ ಹುಡುಗ, ಅಜ್ಜಿ ನೀವು ಏನ್ ಹೇಳ್ತಿದ್ದೀರಾ ಅಂತ ಗೊತ್ತಾಗುತ್ತಿಲ್ಲ. ನೋಡ್ ಹುಡುಗ, ಬಸ್ಸಿನಲ್ಲಿ 3 ಜನ ಬಸ್ ಹತ್ತಿದ್ರಲ್ಲ, ಅವರು ಯಾರು ಸಾಧಾರಣ ವ್ಯಕ್ತಿಗಳು ಅಲ್ಲ, ಅವರೆಲ್ಲ ದೆವ್ವಗಳು ಅಂತ ಹೇಳ್ತಾಳೆ. ಆಗ ಹುಡುಗ ಶಾಕ್ ಆಗಿ, ಈ ವಿಷಯ ಹೇಗೆ ನಿಮಗೆ ಗೊತ್ತು? ಆಗ ಆ ಅಜ್ಜಿ, ನಾನು ಹಿಂದೆ ತಿರುಗಿ ನೋಡುತ್ತಿದ್ದೆ. ಬಸ್ಸಿನೊಳಗೆ ಗಾಳಿ ಬೀಸುತ್ತಿದ್ದಂತೆ ಅವರ ಡ್ರೆಸ್ ಮೇಲಕ್ಕೆ ಹಾಡುತ್ತಿತ್ತು. ಅವರ ಕಾಲು ಸಹ ಕಾಣಿಸುತ್ತಿರಲಿಲ್ಲ. ಜೊತೆಗೆ ಅವರ ಕಣ್ಣು ಕೂಡ ವಿಚಿತ್ರವಾಗಿ ಕಾಣುತ್ತಿತ್ತು. ಕನ್ನಡಿಯಲ್ಲಿ ಅವರ ಪ್ರತಿಬಿಂಬ ಕೂಡ ಸರಿಯಾಗಿ ಕಾಣಿಸುತ್ತಿತ್ತು. ಈ ಘಟನೆಯಾದ ಮೇಲೆ ಬಸ್ ನಂಬರ್ 375 ಪುನಃ ಡಿಪೋಗೆ ಬಂದಿಲ್ಲ. ಆ ಡ್ರೈವರ್ ಮತ್ತು ಕಂಡಕ್ಟರ್ ಪತ್ತೆಯಾಗಿಲ್ಲ. ಪೊಲೀಸಿಗೆ ಇನ್ಫಾರ್ಮ್ ಕೂಡ ಮಾಡಿದ್ರು. ಪೊಲೀಸ್ ಈ ವಿಷಯವಾಗಿ ಎಷ್ಟು ಸರ್ಚ್ ಮಾಡಿದ್ರು ಸಹ ಯಾವುದೇ ಮಾಹಿತಿ ಸಿಕ್ಕ. ಇದೆಲ್ಲಾದರ ನಂತರ ಓಲ್ಡ್ ವುಮೆನ್ ಮತ್ತು ಹುಡುಗ ಮುಂದೆ ಬಂದು ಆ ರಾತ್ರಿ ನಡೆದ ಘಟನೆಯನ್ನ ಜನರ ಮುಂದೆ ಹೇಳ್ತಾರೆ. ಯಾರು ಕೂಡ ಇದನ್ನ ನಂಬಲ್ಲ. ಇದರ ಬಗ್ಗೆ ಇಬ್ಬರನ್ನು ನ್ಯೂಸ್ ಚಾನೆಲ್ಗಳಲ್ಲಿ ಇಂಟರ್ವ್ಯೂಗಳು ಕೂಡ ಮಾಡ್ತಾರೆ. ಬಸ್ಸನ್ನ ಎಷ್ಟು ಹುಡುಕಿದ್ರೂ ಸಹ ಯಾವ ಪ್ರಯೋಜನ ಆಗಲಿಲ್ಲ. 2 ದಿನಗಳು ಆದ ಮೇಲೆ ಬಸ್ ಸಿಗುತ್ತೆ. ಮೇಯನ್ ರಿಸರ್ವೋಯರ್ ಹತ್ತಿರದಲ್ಲಿದ್ದ ಒಂದು ಸಣ್ಣ ನೀರಿರುವ ಪ್ರದೇಶದಲ್ಲಿ ಬಸ್ ಪತ್ತೆಯಾಗುತ್ತೆ. ಅದರೊಳಗೆ 3 ಕೊಳೆತ ಶವಗಳು ಸಿಗುತ್ತೆ. ಆ 3 ಶವಗಳು ಬಸ್ ಡ್ರೈವರ್, ಕಂಡಕ್ಟರ್, ಇಬ್ಬರು ಎತ್ತಿಕೊಂಡ ವ್ಯಕ್ತಿಯ ದೇಹವಾಗಿರುತ್ತೆ. ನಂತರ ಆ ದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸುತ್ತಾರೆ. ಅದನ್ನ ಪರೀಕ್ಷಿಸಿದ ಡಾಕ್ಟರ್ಗಳು, ಇವೆಲ್ಲ ಸಾವನ್ನಪ್ಪಿ ತುಂಬಾ ದಿನಗಳೇ ಆಗಿದೆ, ಏಕೆಂದ್ರೆ ಆ 3 ದೇಹಗಳು ಅಷ್ಟರ ಮಟ್ಟಿಗೆ ಕೊಳೆತು ಹೋಗಿತ್ತು. ಆದ್ರೆ ಆ ಬಸ್ ಮಿಸ್ ಆಗಿ 2 ದಿನಗಳು ಆಗಿತ್ತು. ಡಾಕ್ಟರ್ ಹೇಳುತ್ತಿರೋದಕ್ಕೂ ಘಟನೆಗೂ ಸಂಬಂಧವಿಲ್ಲ ಅಂತ ಪೊಲೀಸರಿಗೆ ಪ್ರಶ್ನೆ ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ಪೊಲೀಸರು ಪೆಟ್ರೋಲ್ ಟ್ಯಾಂಕ್ ನೋಡಿದಾಗ ಯುವಾನ್ ಮೆಂಗ್ಯುವಾನ್ ಇಂದ ಫ್ರಾಗ್ನೆಂಟ್ ಹಿಲ್ಸ್ ವರೆಗೆ ಮಾತ್ರ ಪೆಟ್ರೋಲ್ ಇತ್ತು. ಆದ್ರೆ ಫ್ರಾಗ್ನೆಂಟ್ ಹಿಲ್ಸ್ ನಿಂದ 100 ಕಿಲೋಮೀಟರ್ ದೂರ ಹೇಗೆ ಬಂತು ಅಂತ ಪ್ರಶ್ನೆಯೊಂದಿಗೆ ಪೊಲೀಸರು ಬಸ್ ಪೆಟ್ರೋಲ್ ಟ್ಯಾಂಕ್ ಚೆಕ್ ಮಾಡುವಾಗ ಅದರಲ್ಲಿ ಬರೀ ರಕ್ತನೇ ತುಂಬಿತ್ತು. ಈ ಬಸ್ ಅಲ್ಲಿಗೆ ಬಂದಿರುವ ರೀತಿ ನೋಡಿದ್ರೆ ಯಾವುದೇ ಟೈರ್ ಮಾರ್ಕ್ ಕೂಡ ಇರೋದಿಲ್ಲ. ಬಸ್ ನಂಬರ್ 375 ಅಂದ್ರೆ ಎಲ್ಲರೂ ಭಯಪಡ್ತಾರೆ. ಇವತ್ತಿಗೂ ಕೂಡ ಮಿಸ್ಟರಿ ಕೇಸ್ ಆಗಿ ಉಳಿದುಕೊಂಡಿದೆ. ಇಲ್ಲಿಯ ತನಕ ಯಾರೂ ಕೂಡ ಈ ಕೇಸ್ ಬಗೆಹರಿಸಿಲ್ಲ. ಚೀನಾದಲ್ಲಿ ಈ ತರಹದ ಮಿಸ್ಟರಿಗಳಲ್ಲಿ ಇದು ಕೂಡ ಮಿಸ್ಟರಿಯಾಗಿ ಉಳಿದಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಸುತ್ತೆ. ಹಾಗಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.